ಭಾರೀ ಮಳೆಯಿಂದ ರೈತರು ಬಿತ್ತಿದ ಹೆಸರು, ಉದ್ದು, ತೊಗರಿ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ. ರೈತರ ಸಂಕಷ್ಟ ನಿವಾರಣೆಗಾಗಿ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಗಂಜಿ ಕೇಂದ್ರದಲ್ಲಿ ಕಾರ್ಮಿಕರಿಗೆ ಕೇವಲ ಅನ್ನ ಸಾರು ನೀಡುತ್ತಿರುವುದರಿಂದ ಕಾರ್ಮಿಕರ ಹೊಟ್ಟೆ ತುಂಬುತ್ತಾ ಇಲ್ಲ. ಹಾಗಾಗಿ ಪೌಷ್ಟಿಕಾಂಶಗಳ ಆಹಾರ ನೀಡದಿರುವುದನ್ನು ಖಂಡಿಸಿ ಸೆಪ್ಟೆಂಬರ್ 1ರಂದು ವಿವಿಧ ಹಿಂದೂ ಸಂಘಟನೆಗಳೊಂದಿಗೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಶಿವಸೇನೆ ರಾಜ್ಯಾಧ್ಯಕ್ಷರಾದ ಸಿದ್ಧಲಿಂಗಸ್ವಾಮಿ ಆಂದೋಲನ ಅವರು ತಿಳಿಸಿದ್ದಾರೆ. ಕಳೆದೊಂದು ತಿಂಗಳಿನಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜೇವರ್ಗಿ ಪಟ್ಟಣದ ಜೋಪಡಪಟ್ಟಿಗಳಿಗೆ ನೀರು ನುಗ್ಗಿ ಸುಮಾರು 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿವೆ ಮತ್ತು ವಿದ್ಯಾನಗರ ಬುಗ್ಗಿ ಪ್ರದೇಶದಲ್ಲಿ ಚರಂಡಿ ನೀರು ಮನೆಯೊಳಗೆ ನುಗ್ಗಿ ವರ್ಷಕ್ಕಾಗುವಷ್ಟು ದವಸ ಧಾನ್ಯಗಳು ನಷ್ಟವಾಗಿವೆ. ಆದರೆ ಶಾಸಕರು ಕಾಟಾಚಾರಕ್ಕೆ ಬಂದು ಭೇಟಿಯನ್ನು ನೀಡಿ ಹೋಗಿದ್ದಾರೆ. ಗಂಜಿ ಕೇಂದ್ರದಲ್ಲಿ ಕಾರ್ಮಿಕರಿಗೆ ಕೇವಲ ಅನ್ನ ಸಾರು ನೀಡುತ್ತಿರುವುದರಿಂದ ಕಾರ್ಮಿಕರ ಹೊಟ್ಟೆ ತುಂಬುತ್ತಿಲ್ಲ. ಹಾಗಾಗಿ ಪೌಷ್ಟಿಕಾಂಶವುಳ್ಳ ಆಹಾರ ನೀಡುತ್ತಿದ್ದಾರೆ ಮತ್ತು ಜೇವರ್ಗಿಯಲ್ಲಿನ ರೈತರ ಬಿತ್ತಿದ ಹೆಸರು, ಉದ್ದು ಮತ್ತು ತೊಗರಿ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ. ರೈತರ ಸಂಕಷ್ಟ ನಿವಾರಣೆಗಾಗಿ ಸರ್ಕಾರ ಪ್ರತಿ ಎಕರೆಗೆ 25,000ದಂತೆ 10 ಎಕರೆಗೆ ಪರಿಹಾರ ನೀಡಬೇಕು ಮತ್ತು ತೋಟಗಾರಿಕೆ ಭೂಮಿಗೆ ಎಕರೆಗೆ 50,000ದಂತೆ ಪರಿಹಾರ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಸೆಪ್ಟೆಂಬರ್ 1ರಂದು ವಿವಿಧ ಹಿಂದೂ ಸಂಘಟನೆಗಳೊಂದಿಗೆ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ನಡೆಸಲಾಗುವುದು ಎಂದು ಶಿವಸೇನೆ ರಾಜ್ಯಾಧ್ಯಕ್ಷರಾದ ಸಿದ್ಧಲಿಂಗಸ್ವಾಮಿ ಆಂದೋಲನ ಅವರು ತಿಳಿಸಿದ್ದಾರೆ. ಮನೆಗಳಿಗೆ ಹಾನಿಯಾಗಿದೆ. ಮತ್ತು ಜೇವರ್ಗಿ ಪಟ್ಟಣದ ಹತ್ತಿರ ಇರುವಂತಹ ಬುಗ್ಗಿ ಪ್ರದೇಶದಲ್ಲಿಯೂ ಕೂಡ ವಿದ್ಯಾನಗರದಲ್ಲಂತೂ ಚರಂಡಿ ನೀರು ಮನೆಯೊಳಗೆ ನುಗ್ಗಿ ಅಲ್ಲಿಯ ನಾಗರಿಕರ ಬದುಕು ಅತ್ಯಂತ ದುಸ್ಥಿತಿಗೆ ತಲುಪಿದೆ. ಇಡೀ ಜೇವರ್ಗಿ ಪಟ್ಟಣದಲ್ಲಿ 150 ಮನೆಗಳಿಗೆ ಹಾನಿಯಾಗಿದೆ. 1 ವರ್ಷಕ್ಕೆ ಆಗುವಂತಹ ದವಸ ಧಾನ್ಯಗಳೆಲ್ಲವೂ ನೀರ್ಪಾಲು. ಮತ್ತೆ ಅಲ್ಲಿ ಒಂದು ಗಂಜಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ. ಆ ಜೋಪಡ್ಪಟ್ಟಿ ಏರಿಯಾ, ಬುಗ್ಗಿ ಏರಿಯಾದಲ್ಲಿರುವಂತಹವರು ಕಾರ್ಮಿಕರು, ಬಡವರ್ಗದವರು, ಪ್ರತಿನಿತ್ಯ ದುಡಿಯದೆ ಅವರ ಹೊಟ್ಟೆ ತುಂಬೋದಿಲ್ಲ. ಅಂತಹ ಒಂದು ವರ್ಗ ಆ ಪ್ರದೇಶದಲ್ಲಿದೆ. ಗಂಜಿ ಕೇಂದ್ರ ಮಾಡಿದ್ದಾರೆ. ಆ ಗಂಜಿ ಕೇಂದ್ರದಲ್ಲಿ ಕೇವಲ ಅನ್ನ ಸಾಂಬಾರು ಕೊಡ್ತಾರಂತೆ. ಈ ದುಡಿಯುವ ಕಾರ್ಮಿಕ ವರ್ಗಕ್ಕೆ ಅನ್ನ ಸಾಂಬಾರು ಹೊಟ್ಟೆ ತುಂಬೋದಿಲ್ಲ. ಅವರಿಗೆ ಪೌಷ್ಟಿಕ ಆಹಾರ ಒದಗಿಸಬೇಕಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಆ ಸಾಂತ್ವನ ಕೇಂದ್ರ, ಗಂಜಿ ಕೇಂದ್ರದಲ್ಲಿ ರೊಟ್ಟಿ ಮತ್ತು ಚಪಾತಿಯ ವ್ಯವಸ್ಥೆ ಮಾಡಬೇಕು ಅನ್ನುವಂತಹದ್ದು ನಮ್ಮ ಆಗ್ರಹ. ಹಾಗೇನೆ ಕಳೆದ 1.5 ತಿಂಗಳಿಂದ ನಮ್ಮ ಭಾಗದಲ್ಲಿ ಮಳೆ ಸುರಿತಾ ಇದೆ. ಹೆಸರು ಬೆಳೆ, ಉದ್ದಿನ ಬೆಳೆ, ತೊಗರಿ ಬೆಳೆ ಎಲ್ಲ ನೆಲ ಕಚ್ಚಿ ಹೋಗ್ಬಿಟ್ಟಿದೆ. ರೈತರು 3 ಬಾರಿ ತೊಗರಿ ಬಿತ್ತನೆ ಮಾಡಿದ್ದಾರೆ. ಅದರ ಅಳಲನ್ನು ತಹಸೀಲ್ದಾರ್ಗೆ ತೋಡ್ಕೋಬೇಕು ಅಂದರೆ ತಹಸೀಲ್ದಾರ್ ಕೈಗೆ ಸಿಗೋದಿಲ್ಲ. ಮತ್ತೆ ಜಂಟಿ ನಿರ್ದೇಶಕರು ಒಂದು ಟೋಲ್ ಫ್ರೀ ನಂಬರ್ ಮಾಡಿದ್ದಾರೆ. ಅದಕ್ಕೆ ನಾವು ಕಾಲ್ ಮಾಡಿದರೆ ಆ ಕರೆಯನ್ನು ಸ್ವೀಕರಿಸುವವರೇ ಇಲ್ಲ ಅಲ್ಲಿ. ಹಾಗಾದರೆ ರೈತರು ಯಾರ ಹತ್ರ ಗೋಳು ತೋಡ್ಕೋಬೇಕು? ಮನೆಗಳಿಗೆ ಹಾನಿಯಾದಂತಹ ಪ್ರದೇಶಗಳಿಗೆ ನಿನ್ನೆ ಕಾಟಾಚಾರಕ್ಕೆ ಅಜಯ್ ಸಿಂಗ್ ಅವರು ಭೇಟಿ ಕೊಟ್ಟಿದ್ದಾರೆ. ಜೇವರಿಗೆ ಹತ್ತಿರ ಇರುವಂತಹ ಒಂದು ಚೆನ್ನೂರು ಗ್ರಾಮ ಮೀನುಗಾರಿಕೆಯಲ್ಲಿ
ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.